ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿನ ಸಮಾನಾರ್ಥಕ ಪದಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಈಗಾಗಲೇ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಈ ಪ್ರಶ್ನೆಗಳು ಇದ್ದಾವೆ. ಪ್ರಶ್ನೆ 1, ಚಂದ್ರ, ಶಶಿ, ಸೋಮ, ತಿಂಗಳು. ಸಮಾನಾರ್ಥಕ ಪದ ಅಂದರೆ ಯಾವುದೋ ಒಂದು ಪದವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಮವಾಗಿರ್ತಕ್ಕಂತಹ ಇನ್ನೂ ಉಳಿದ ಅರ್ಥಗಳನ್ನು ಬರಿತಕ್ಕಂಥದ್ದು. ಪ್ರಶ್ನೆ 2, ಕಾಂತಾರ, ಕಾಡು, ವನ, ಅರಣ್ಯ. ಪ್ರಶ್ನೆ 3, ಬಾನು. ಬಾನು ಅಂದರೆ ಆಕಾಶ, ಗಗನ, ಅಂಬರ. ಕೂಳು. ಪ್ರಶ್ನೆ 4, ಕೂಳು. ಕೂಳು ಅಂದರೆ ಅನ್ನ, ಓಗರ. ಪ್ರಶ್ನೆ 5, ನಾರಿ. ನಾರಿ ಅಂದರೆ ಸ್ತ್ರೀ, ಮಹಿಳೆ, ಹೆಣ್ಣು. ಪ್ರಶ್ನೆ 6, ಕಾಳ. ಕಾಳ ಅಂದರೆ ಶಿವ. ಶಿವನನ್ನು ಕಾಳ ಅಂತಾರೆ, ರುದ್ರ, ನೀಲಕಂಠ. ಹಾಗೆ ಪ್ರಶ್ನೆ 7, ಕಣ್ಣು. ಕಣ್ಣು, ನೇತ್ರ, ನಯನ, ಅಕ್ಷಿ. ಪ್ರಶ್ನೆ 8, ಉರಗ. ಉರಗ ಅಂದರೆ ಹಾವು, ಸರ್ಪ. ಪ್ರಶ್ನೆ 9, ಮನೆ, ನಿವಾಸ, ಗೃಹ, ಸದನ, ಆಲಯ. ಪ್ರಶ್ನೆ 10, ಅನಲ. ಅನಲ ಅಂದರೆ ಬೆಂಕಿ, ಕಿಚ್ಚು. ಪ್ರಶ್ನೆ 11, ಅದುರು. ಅದುರು ಅಂದರೆ ನಡುಗೋದು, ಕಂಪಿಸೋದು. ಪ್ರಶ್ನೆ 12, ಅಶ್ರು. ಅಶ್ರು ಅಂದರೆ ಕಣ್ಣೀರು, ಬಾಷ್ಪ. ಪ್ರಶ್ನೆ 13, ಇನ. ಇನ ಅಂದರೆ ರವಿ, ಸೂರ್ಯ, ಆದಿತ್ಯ, ದಿನಕರ, ಭಾಸ್ಕರ. ಪ್ರಶ್ನೆ 14, ಇಂಗು. ಇಂಗು ಅಂದರೆ ಬತ್ತು, ಒಣಗು, ಆರು, ನೀರು ಇಂಗೋಗಿದೆ ಅಂದರೆ ಆವಿಯಾಗಿ ಹೋಗಿದೆ, ಆರೋಗಿದೆ. ಪ್ರಶ್ನೆ 15, ಉಂಬು. ಉಂಬು ಅಂದರೆ ತಿನ್ನೋದು, ತಿನ್ನು, ಉಣ್ಣು, ಆರೋಗಿಸು. ಪ್ರಶ್ನೆ 16, ಒಡಲು. ಒಡಲು ಅಂದರೆ ಶರೀರ, ಕಾಯ, ದೇಹ. ಪ್ರಶ್ನೆ 17, ಉಪಟಳ. ತೊಂದರೆ, ಪಿಡುಗು. ತೊಂದರೆ ಕೊಡೋದು, ಪಿಡುಗು. ಪ್ರಶ್ನೆ 18, ಕಂತೆ. ಕಂತೆ ಕಂತೆ, ಹೊರೆ, ಕಟ್ಟು. ಪ್ರಶ್ನೆ 19, ಕವಲು. ಕವಲು ಅಂದರೆ ಟಿಸಿಲು, ಕೊಂಬೆ, ರೆಂಬೆ. ಕಡಲು. ಪ್ರಶ್ನೆ 20, ಕಡಲು. ಸಮುದ್ರ, ಜಲಧಿ, ವಾರಿಧಿ. ಪ್ರಶ್ನೆ 21, ಕಲಹ. ಕಲಹ ಅಂದರೆ ಜಗಳ, ಕದನ, ಸಮರ, ಯುದ್ಧ. ಪ್ರಶ್ನೆ 22, ಕೊರಗು. ಚಿಂತೆ, ಯೋಚನೆ. ಪ್ರಶ್ನೆ 23, ಚಿತ್ತ. ಮನಸ್ಸು, ಬುದ್ಧಿ, ಗ್ರಹಿಸುವಿಕೆ. ಪ್ರಶ್ನೆ 24, ಛಾತಿ. ಛಾತಿ ಅಂದರೆ ಧೈರ್ಯ, ಧೈರ್ಯತನ, ಕೆಚ್ಚು, ಎದೆಗಾರಿಕೆ. ಪ್ರಶ್ನೆ 25, ತೃಷೆ. ತೃಷೆ ಅಂದರೆ ಬಾಯಾರಿಕೆ, ದಾಹ. ಪ್ರಶ್ನೆ 26, ತಮ. ತಮ ಅಂದರೆ ಕತ್ತಲು, ಇರುಳು, ನಿಶಾ. ಪ್ರಶ್ನೆ 27, ದಿಗಿಲು. ಭಯಪಡೋದು, ಹೆದರಿಕೆ, ಅಂಜಿಕೆ ಪಡೋದು. ಪ್ರಶ್ನೆ 28, ದಿನ್ನೆ. ದಿನ್ನೆ ಅಂದರೆ ಎತ್ತರದ ಒಂದು ಪ್ರದೇಶ, ದಿಬ್ಬ, ಏರಿ. ಪ್ರಶ್ನೆ 29, ಗುಡಿ. ದೇವಸ್ಥಾನ, ದೇಗುಲ, ದೇವರಿರ್ತಕ್ಕಂಥ ಸ್ಥಳ. ಧನ. ಪ್ರಶ್ನೆ 30, ಧನ. ಧನ ಅಂದರೆ ದುಡ್ಡು, ಹಣ, ಕಾಸು, ಸಂಪತ್ತು. ಪ್ರಶ್ನೆ 31, ಧಣಿ. ಯಜಮಾನ, ಒಡೆಯ, ಮಾಲೀಕ. ಪ್ರಶ್ನೆ 32, ಧನಿಕ. ಶ್ರೀಮಂತ, ಹಣವಂತ, ಸಿರಿವಂತ. ಪ್ರಶ್ನೆ 33, ತಾರೆ. ತಾರೆ ಅಂದರೆ ನಕ್ಷತ್ರ, ಚುಕ್ಕಿ, ಬೆಳ್ಳಿ. ಪ್ರಶ್ನೆ 34, ನಿತ್ರಾಣ. ಅಶಕ್ತನಾಗೋದು, ದುರ್ಬಲ, ದುರ್ಬಲಗೊಳ್ಳೋದು. ಪ್ರಶ್ನೆ 35, ಪಥ. ಪಥ ಅಂದರೆ ಹೋಗ್ತಕ್ಕಂಥ ದಾರಿ, ಮಾರ್ಗ, ರಸ್ತೆ. ಪ್ರಶ್ನೆ 36, ಪ್ರಮೋದ. ಪ್ರಮೋದ ಅಂದರೆ ಆನಂದಗೊಳ್ಳೋದು, ಸಂತೋಷ, ಸಂತಸ. ಪ್ರಶ್ನೆ 37, ಪರಿಮಳ. ಪರಿಮಳ ಅಂದರೆ ಸುವಾಸನೆ, ಕಂಪು. ಪ್ರಶ್ನೆ 38, ಪುಷ್ಪ. ಪುಷ್ಪ ಅಂದರೆ ಹೂವು, ಸುಮ, ಕುಸುಮ.
ಪ್ರಶ್ನೆ 39 ಬಂಗಾರ. ಬಂಗಾರ ಅಂದರೆ ಚಿನ್ನ, ಕನಕ, ಹೊನ್ನು, ಸುವರ್ಣ, ಹಾಗೆ ಹೇಮ ಅಂತಲೂ ಕರೀತಾರೆ. ಪ್ರಶ್ನೆ 40 ಬಾಲಕ. ಹುಡುಗ, ಕುವರ, ಕುಮಾರ, ತನಯ. ತನಯ ಅಂದರೆ ಮಗ ಅಂತಾಗುತ್ತೆ. ಹುಡುಗ, ಕುವರ, ಕುಮಾರ. ಪ್ರಶ್ನೆ 41 ಮರ. ಮರ ವೃಕ್ಷ, ಗಿಡ, ತರು, ವಿದ್ರಮ. ವಿದ್ರುಮ ಅಂದರೆ ಮರ. ಪ್ರಶ್ನೆ 42 ಮಾಹೆ. ಮಾಹೆ ಅಂದರೆ ತಿಂಗಳು, ಮಾಸ. ಪ್ರಶ್ನೆ 43 ಮಾರ. ಮಾರ ಅಂದರೆ ಕಾಮ, ಮನ್ಮಥ. ಪ್ರಶ್ನೆ 44 ಮರ್ಕಟ. ಕೋತಿ, ಕಪಿ, ವಾನರ. ಕೆಲವರು ಮಂಗ ಅಂತ ಕೂಡ ಕರೀತಾರೆ, ಮಂಗ. ಪ್ರಶ್ನೆ 45 ರಮಣ. ರಮಣ ಅಂದರೆ ಪ್ರಿಯಕರ, ನಲ್ಲ. ಪ್ರಶ್ನೆ 26 ವಲ್ಲಭೆ. ಹೆಂಡತಿ, ರಮಣಿ, ಪತ್ನಿ. ಪ್ರಶ್ನೆ 47 ವ್ಯಗ್ರ. ವ್ಯಗ್ರಗೊಳ್ಳೋದು ಅಂದರೆ ಗಾಬರಿಗೊಳ್ತಕ್ಕಂಥದ್ದು, ಕಳವಳಗೊಳ್ತಕ್ಕಂಥದ್ದು. ಪ್ರಶ್ನೆ 48 ಸಮರ. ಸಮರ ಅಂದರೆ ಯುದ್ಧ, ಕದನ, ಕಾಳಗ. ಪ್ರಶ್ನೆ 49 ಕೊರಗು. ಕೊರಗು ಅಂದರೆ ಕೃಶವಾಗು, ಬಡವಾಗೋದು ಅಂದರೆ ವೀಕ್ ಆಗೋದು. ಸುತ. ಸುತ ಅಂದರೆ ಮಗ, ತನುಜ, ಕುವರ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಿಮ್ಮ ಕನ್ನಡ ವ್ಯಾಕರಣ ಪುಸ್ತಕದಲ್ಲಿನ ಅಂದರೆ ಭಾಷಾಭ್ಯಾಸ ಪುಸ್ತಕದಲ್ಲಿರತಕ್ಕಂತಹ ವ್ಯಾಕರಣದ ಸಮಾನಾರ್ಥಕ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರ್ಯಾರು ನನ್ನ ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರು ದಯಮಾಡಿ ವಿದ್ಯಾರ್ಥಿಗಳೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆಯೋ ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಈ ನನ್ನ ಚಾನಲ್ನಲ್ಲಿ ನಿಮ್ಮ ದ್ವಿತೀಯ PUC ಕನ್ನಡಕ್ಕೆ ಸಂಬಂಧಿಸಿರತಕ್ಕಂತಹ ಗದ್ಯ ಪದ್ಯಗಳ ವಿವರಣೆ ಜೊತೆಗೆ ಗದ್ಯ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಅಂದರೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರ್ತಕ್ಕಂತಹ ಕನ್ನಡ ವ್ಯಾಕರಣ ಪ್ರಶ್ನೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆಗಳಿಗೆ ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ಇದು ನಿಮ್ಮ ಎಕ್ಸಾಮ್ ಇನ್ನು 1 ವೀಕ್ ಇರೋದರಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ತರಗತಿಗಳಲ್ಲಿ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ತಿಳಿಸಿರಲ್ಲ. ಹಾಗಾಗಿ ಈ ನನ್ನ ವಿಡಿಯೋ ಉಪಯೋಗ ಆಗ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಸಮಾನಾರ್ಥಕ ಪದವನ್ನು ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳನ್ನೇ ಹಾಕ್ತಾಯಿದ್ದೀನಿ. ವಿದ್ಯಾರ್ಥಿಗಳೇ, ಈ ನನ್ನ ಚಾನಲ್ನಲ್ಲಿ ಕೇವಲ ಕನ್ನಡಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಎಲ್ಲ ವಿಷಯಗಳ ಕ್ವೆಶ್ಚನ್ ಪೇಪರ್ಗಳನ್ನು ಕೂಡ ಹಾಕಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.